ಡಾಕ್ಟರ್ ಅಮೀರುದ್ದೀನ್ ಖಾಜಿ ಅವರು ಖ್ಯಾತ ವೈದ್ಯರು, ಸಾಹಿತಿಗಳು ವೇದಿಕೆಗೆ ಬರೆಯಬೇಕಾಗಿರೋದು ಕೇಳಿಕೊಳ್ಳುತ್ತಾ ಇದ್ದೇನೆ. ಅದರಂತೆ ಜನಾಬ್ ಮೆಹಬೂಬ್ ಖಾದ್ರಿ ಐ ಮುಸ್ರಿಫ್ ಚೇರ್ಮನ್ನರು, ಅಂಜುಮನ್ ಲಾ ಕಾಲೇಜ್, ಪಿಯುಕ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಕಾಲೇಜ್, BEd ಕಾಲೇಜ್ ವಿಜಯಪುರ, ಇವರಿಗೂ ಕೂಡ ನಾವು ಆದರಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ವೇದಿಕೆಗೆ ಬರಮಾಡಿದ್ದೇವೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಅನುಪಮ 20ನೇ ವಾರ್ಷಿಕ ವಿಶೇಷಾಂಕ ಬಿಡುಗಡೆ ಮಾಡಲಿರುವ ವಿಜಯಪುರ ನಗರದ ಖ್ಯಾತ ದಂತ ವೈದ್ಯರು ಹಾಗೂ ಕವಿಗಳು ಆಗಿರುವಂತಹ ಶ್ರೀಮತಿ ಡಾಕ್ಟರ್ ರೇಖಾ ಪಾಟೀಲ್ ಅವರಿಗೂ ಕೂಡ ನಾವು ಆದರಪೂರ್ವಕವಾಗಿ ಕೂಡ ನಾವು ಹೃತ್ಪೂರ್ವಕವಾಗಿ तू जो चाहे तो बन जाए किस्मत, मेरे सजदों की क्या है हकीकत। तेरी चौखट पे सर को झुकाकर, तेरी चौखट पे सर को झुकाकर फर्ज अपना अदा कर रहा हूँ। अपने खुदाम पर छोड़ दी हमने गश्ती, तेरे नाम पर अब किनारे लगाना तेरा काम है। ಆಸೆಯಿಂದಲೇ ನಿನ್ನ ಸನ್ನಿಧಿಗೆ ನಾ ಬಂದು ಕೈ ಮುಗಿವೆ ಶರಣೆಂದೆಂದು, ತಂದೆ ಕೈ ಮುಗಿವೆ ಶರಣೆಂದೆಂದು. ಆಸೆಯ ಬಿಡಲಾರೆ ಸಿದ್ಧಲಿಂಗೇಶ್ವರನೇ, ಆಸೆಯ ಪೂರೈಸು ಬಂದು. ಆಸೆಯಿಂದಲೇ ನಿನ್ನ ಸನ್ನಿಧಿಗೆ ನಾ ಬಂದು ಕೈ ಮುಗಿವೆ ಶರಣೆಂದೆಂದು. ನಂತರ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀಮತಿ ಡಾಕ್ಟರ್ ರೇಖಾ ಪಾಟೀಲ್ ಅವರಿಗೂ ಕೂಡ ಪುಷ್ಪವನ್ನು ಅರ್ಪಿಸಲು ನಾನು ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಪ್ರೊಫೆಸರ್ ಸೈಯದ್ ಜನಾಬ್ ಮೊಹಮ್ಮದ್ ಯೂಸುಫ್ ಖಾಜಿ ಸ್ಥಾಯಿ ಅಧ್ಯಕ್ಷರು ಜಮಾತೆ ಇಸ್ಲಾಮಿ ಹಿಂದ್, ಇವರಿಗೂ ಕೂಡ ಪುಷ್ಪವನ್ನು ನೀಡಲು ಕೋರಿತು. ಹಾಗೆಯೇ ಶ್ರೀಮತಿ ಡಾಕ್ಟರ್ ಶರೀನ್ ಕೆ ಅಂಗಡಿಯವರಿಗೆ ಪುಷ್ಪವನ್ನು ವಿತರಿಸಲು ಕೋರಿತು. ಈ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಡಾಕ್ಟರ್ ಶಾರದಾ ಮಂಜೇಶ್ ಹುಣಸಾಳ್ ಅವರಿಗೂ ಕೂಡ ಪುಷ್ಪವನ್ನು ವಿತರಿಸಲು ಕೋರಿತು. ಹಾಗೆ ಪ್ರೊಫೆಸರ್ ಇಸ್ರತ್ ಜಹಾನ್ ಜೇಫ್ ಇವರಿಗೂ ಕೂಡ ಪುಷ್ಪವನ್ನು ವಿತರಿಸಲು ವಿನಂತಿ. ಕವಿತ್ರಿಯರಾಗಿ ಆಗಮಿಸಿದಂಥ ನೆಹರು ಇವರಿಗೂ ಕೂಡ ಪುಷ್ಪವನ್ನು ವಿತರಿಸಲು ಕೋರಿತು. ಹಾಗೆ ಕುಮಾರಿ ಬಿಸ್ಮಿಲ್ಲಾ ನದಾಫ್ ಇವರಿಗೂ ಕೂಡ ಪುಷ್ಪವನ್ನು
ವಿತರಿಸಲು ಅವರ ವೇದಿಕೆಗೆ ಆಕರ್ಷಿಸಿದ್ದಾರೆ. ಹಾಗೆ ಜನಾಬ್ ಮೊಹಮ್ಮದ್ ಅಬ್ದುಲ್ ಕದೀರ್ ಇವರಿಗೂ ಕೂಡ ಪುಷ್ಪವನ್ನು ಕೋರಿ. ಪುಷ್ಪ ವಿತರಣೆಯ ಕಾರ್ಯಕ್ರಮದಲ್ಲಿ ತಾಗಿರಬಹುದು. ಇಂದು ಬಿಡುಗಡೆಯಾಗಲಿರುವಂತಹ ಅನುಪಮ 20ನೇ ವಾರ್ಷಿಕ ವಿಶೇಷಾಂಕ ಹಾಗೂ ಅನುಪಮ ನಡೆದು ಬಂದ ದಾರಿ ಇದರ ಹೆಜ್ಜೆ ಗುರುತುಗಳು. ಸುಂದರ ನಾಳಿಗೆ ಸುಮಧುರ ಬಾಳಿಗೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ 20 ವರ್ಷಗಳಿಂದ ಜನಾಬ್ ದೌಲತ್ ಕೋಟಿ ಸರ್ ಇವರಿಗೂ ಸೈಯದ್ ದೌಲತ್ ಕೋಟಿ ಸರ್ ಇವರಿಗೂ ಕೂಡ ಪುಷ್ಪವನ್ನು ವಿತರಿಸಲು ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದಕ್ಕಾಗಿ ಕ್ಷಮೆ ಇರಲಿ. ಸುಂದರ ನಾಳಿಗೆ ಸುಮಧುರ ಬಾಳಿಗೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ 20 ವರ್ಷಗಳಿಂದ ನಿರಂತರವಾಗಿ ಪ್ರಕಟವಾಗುತ್ತಿರುವ ಕನ್ನಡ ನಾಡಿನ ಕಣ್ಮಣಿ ಮಂಗಳೂರಿನಿಂದ ಬರುವಂತಹ ಈ ಅನುಪಮ ಮಾಸಿಕ ಪತ್ರಿಕೆ 2000 ಇಸ್ವಿ ನವೆಂಬರ್ ತಿಂಗಳಲ್ಲಿ ಅನುಪಮ ಮಂಗಳೂರಿನ ಟೌನ್ ಹಾಲ್ನಲ್ಲಿ ಪ್ರಥಮ ಸಂಚಿಕೆ ಬಿಡುಗಡೆಗೊಂಡಿತು. ಪ್ರಥಮ ಸಂಚಿಕೆಯನ್ನು ನೆರವೇರಿಸಿಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಉಳಿದ ಎಲ್ಲ ಅತಿಥಿಗಳು ಅವರಿಗೆ ಸಹಕಾರ ನೀಡಿದರು. ಎಲ್ಲರಿಗೂ ನಮಸ್ಕಾರಗಳು. ಅಂಜುಮನ್ ಇಸ್ಲಾಂ ಕಾಲೇಜ್ ಆಫ್ ಎಜುಕೇಷನ್ ಹಾಗೂ ದಾರೆ ಅರಬಿ ಇಸ್ಲಾಮಿ ಹಿಂದ್ ವಿಜಯಪುರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಂಥ ಅನುಪಮ ಮಾಸಪತ್ರಿಕೆ ಬಿಡುಗಡೆ ಸಮಾರಂಭ ಹಾಗೂ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ ಅಮೀರುದ್ದೀನ್ ಖಾಜಿ ಸರ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತರಾದ ಸೈಯದ್ ಸಲೀಂ ದೌಲತ್ ಕೋಟ್ ಸರ್ ಅವರೇ, ಜನಾಬಿ ಮೊಹಮ್ಮದ್ ಯೂಸುಫ್ ಖಾಜಿ ಸರ್ ಅವರೇ, ಶ್ರೀಮತಿ ಡಾಕ್ಟರ್ ಶಾರದಾ ಮಣಿಯವರೇ, ಶ್ರೀಮತಿ ಡಾಕ್ಟರ್ ಶಿರೀನ್ ಅವರೇ, ಜನಾಬ್ ನದಾಬ್ ಸರ್ ಅವರೇ, ಮೊಹಮ್ಮದ್ ಅಬ್ದುಲ್ ಕದೀರ್ ಸರ್ ಅವರೇ ಹಾಗೂ ಕವಿಗೋಷ್ಠಿಯಲ್ಲಿ ಈ ಅನುಪಮ ಮಾಸಪತ್ರಿಕೆ ಆಗಲೇ ನದಾಬ್ ಸರ್ ಹೇಳಿದಂತೆ
ಇದೊಂದು ಎಲ್ಲ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದ ಮಹಿಳಾ ಮಾಸಪತ್ರಿಕೆ. ಇಂಥ ಮಾಸಪತ್ರಿಕೆಯ ಬಿಡುಗಡೆಯ ಅವಕಾಶವನ್ನು ಇಂಥ ಎಲ್ಲ ಮಹಿಳೆಯರ ಮಧ್ಯದಲ್ಲಿ ಹಾಗೂ ನಿಮ್ಮೆಲ್ಲರ ಮಧ್ಯದಲ್ಲಿ ಬಿಡುಗಡೆ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನನ್ನ ಹೃದಯದ ಕೃತಜ್ಞತೆಗಳು. ಸುಮಧುರ ಬಾಳಿಗೆ ಎನ್ನುವಂಥ ಒಂದು ಸಂದೇಶದೊಂದಿಗೆ, ಒಂದು ಪ್ರತಿಜ್ಞೆಯೊಂದಿಗೆ, ಮಹಿಳೆಯರಿಗಾಗಿ ಸುಂದರ ನಾಳಿಗೆ, ಮಹಿಳೆಯರಿಗಾಗಿ ಸುಮಧುರ ಬಾಳಿಗೆ ಎನ್ನುವ ಒಂದು ಸಂದೇಶವಿದೆ. ಇಲ್ಲಿ ಅವರ ಒಂದು ಪ್ರತಿಜ್ಞೆ ಇದೆ. ಈ ಪ್ರತಿಜ್ಞೆಯೊಂದಿಗೆ, ಈ ಸಂದೇಶದೊಂದಿಗೆ ತಮ್ಮ 20ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂಥ ಈ ಅನುಪಮ ಮಾಸಪತ್ರಿಕೆಯ ಬೆನ್ನೆಲುಬಾಗಿ ನಿಂತಂಥ ಎಲ್ಲ ಕ್ರಿಯಾಶೀಲ ಕಾರ್ಯಕರ್ತರಿಗೆ, ಸಂಪಾದಕ ಮಂಡಳಿಯವರಿಗೆ, ಅವರಿಗೆ ಬೆನ್ನೆಲುಬಾಗಿ ಹಾಗೂ ಪ್ರೋತ್ಸಾಹವಾಗಿ ನಿಂತಂಥ ಎಲ್ಲ ಅಣ್ಣಂದಿರಿಗೆ ನಾನು ಶುಭಾಶಯಗಳನ್ನು ಹೇಳ್ತೀನಿ. ಅವರ ಆ ಆಶಯಗಳೊಂದಿಗೆ ನಮ್ಮೊಂದೆರಡು ಆಶಯಗಳನ್ನು ಸೇರಿ ಶುಭಾಶಯಗಳನ್ನು ಹೇಳಿ ಆಯಿತು ಅಂದ್ರೆ ನಿಮಗೆ ಗೆಲುವು ಸಿಗೋದು ಖಂಡಿತ ಅಂತ ಹೇಳ್ತಾರೆ. ನಮ್ಗೆ ಯಾವಾಗ ಗೆಲುವು ಸಿಗ್ತೈತಿ ಅವಾಗ ನಮ್ಗೆ ಆತ್ಮತೃಪ್ತಿ ಆಗ್ತೈತಿ. ಆತ್ಮತೃಪ್ತಿ ಅನ್ನೋದು ಬಹಳ ದೊಡ್ಡದು. ಯಾವುದೇ ಕ್ಷೇತ್ರ ಇರಲಿ, ಈಗ ಶಿಕ್ಷಣ ಕ್ಷೇತ್ರ ಇರ್ಬೋದು, ಸರಂಗ ವೇದಿಕೆಯ ಕ್ಷೇತ್ರ ಇರ್ಬೋದು, ಈ ಪತ್ರಿಕಾದ್ಯಮ ಕ್ಷೇತ್ರ ಇರ್ಬೋದು, ಹಿಂಗೆ ಯಾವುದೇ 10 ಕ್ಷೇತ್ರಗಳು ಇರ್ಬೋದು. ಪ್ರತಿಯೊಂದು ಕ್ಷೇತ್ರದಲ್ಲಿ ಜಗತ್ತಿನಲ್ಲೇ ನಾನು ಅತ್ಯುತ್ತಮ ಗುಣಮಟ್ಟದ ಸೇವೆಯನ್ನು ನಾನು ಕೊಟ್ಟಿದ್ದೀನಿ ಅಂತ ನಿಮ್ಮ ಆತ್ಮಸಾಕ್ಷಿ ನಿಮಗೆ ಯಾವಾಗ ಹೇಳುತ್ತೋ ಅವತ್ತೇ ನಿಮಗೇನಾಗುತ್ತೆ, ಆತ್ಮತೃಪ್ತಿ ಸಿಗ್ತದೆ. ನೀವು ಯಾವಾಗ ಆತ್ಮತೃಪ್ತಿ ಸಿಕ್ತು ಅಂದೇ ನೀವು ಯಶಸ್ವಿ ಆಗಿದ್ದೀರಿ ಅಂತ ಅರ್ಥ. ಆ ಎಲ್ಲ ಆತ್ಮತೃಪ್ತಿಯು ಈ ಮುಖಪುಟದಲ್ಲಿ ನಗುತ್ತಾ ನಿಂತಿದೆಯೇನೋ ಅಂತ ನನಗೆ ಅನಿಸ್ತಾ ಇದೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಕವನದ ಶೀರ್ಷಿಕೆ ಜೀವನ, ವಿದ್ಯೆ ಮತ್ತು ಸಾಧನೆ. ಜೀವನ ಸಮೃದ್ಧವಾದ ಹುಲ್ಲು, ಮಾಡದಿರಿ ಇದನ್ನ ಪೋಲು. ಕಷ್ಟಗಳು ಬರುವವು ಸಾಲು ಸಾಲು, ಕಾಣದಿರಿ ಜೀವನದಲ್ಲಿ ಸೋಲು. ಮಗು ಹಾಕುವಂತೆ ಅಪ್ಪುಗಾಲು, ಅದರಂತೇರಬೇಕು ಗುರಿಯ ಮೆಟ್ಟಿಲು. ಸಾಧನೆಯೇ ಜೀವನದ ಗೋಲು. ತಂದೆ ತಾಯಿ ಇಟ್ಟರು ನಿನಗಾಗಿ ಜೀವನ ಮೀಸಲು, ಅವರಿಗೂ ನೀಡು ಜೀವನದ ಸ್ವಲ್ಪ ಪಾಲು. ಲಂಚಕ್ಕಾಗಿ ಹಿಡಿಯದಿರು ಯಾರ ಕಾಲು, ಸ್ವಾಭಿಮಾನದಿಂದ ಬಾಳು ಎಲ್ಲರಲ್ಲೂ. ಆಗಲೇ ನಿನ್ನ ಬಾಳಾಗುವುದು ಎಲ್ಲರಕ್ಕಿಂತ ಮೇಲು ಮಿಗಿಲು. ಜೀವನವೆಂಬುದೇ ಒಂದು ಸವಾಲು, ಸವಾಲುಗಳೇ ಅವಕಾಶಗಳು. ಇವೇ ನಮ್ಮ ಶಕ್ತಿ ಪ್ರದರ್ಶನಕ್ಕಿಟ್ಟ ಆಯುಧಗಳು. ಸಹಾಯ ಮಾಡುವವು ಮನುಷ್ಯ ಉನ್ನತ ಮಟ್ಟಕ್ಕೆ ಬೆಳೆಯಲು. ಸೋಲು ಗೆಲುವು ಎಂಬುದನ್ನ ಬಿಡು, ಸ್ಪರ್ಧೆಯಲ್ಲಿ ಭಾಗವಹಿಸು. गमे हयात की मारों को जिंदगी दे दो, गमे हयात की मारों को जिंदगी दे दो. नसीब जिनका अंधेरे में है उनको रोशनी दे दो. जो लब तरसते हैं उम्र भर हंसी के लिए, जो लब तरसते हैं उम्र भर हंसी के लिए, बराए इंसान उनको खुशी दे दो, बराए इंसान उनको खुशी दे दो. मेरे चंद शेर मैं पढ़ना चाहूँगी जो मेरे खास हैं. गुलशने हिंदुस्तान की शान में मैं क्या क्या लिखूं, गुलशने हिंदुस्तान की शान में मैं क्या क्या लिखूं. झांसी की रानी लिखूं या रजिया सुल्ताना. ಬದುಕಿನ ಜಂಜಾಟದಲ್ಲಿ ಏರಿಳಿತಗಳು, ಬದುಕಿನ ಜಂಜಾಟದಲ್ಲಿ ಏರಿಳಿತಗಳು ಇರಲೇಬೇಕು. ಅದಕ್ಕೆ ಹೆದರಿ ಬೆದರಿ ನಿತ್ಯ ನಿರಂತರ ನೀರಾಗಬಾರದು ನಮ್ಮ ಬದುಕು, ನಿತ್ಯ ನಿರಂತರ ನೀರಾಗಬಾರದು ನಮ್ಮ ಬದುಕು. ಸುಮ್ಮನೆ ನಮ್ಮ ಅಸ್ತಿತ್ವವನ್ನು ಕುರುಹು ಮಾಡುತ್ತಾ ಕಾಣುತ್ತಾ, ಸುಮ್ಮನೆ ನಮ್ಮ ಅಸ್ತಿತ್ವ ಕುರುಹು ಮಾಡುತ್ತಾ ಸೊಪ್ಪಿನಲ್ಲಿ ನಾವು ಸೋಲಿನಲ್ಲಿ ಕಂಡರೆ ಏನು ಸೊರಗಿ ಸುಮ್ಮನೆ ಇರಬಾರದು. ಅರೆಕ್ಷಣ ಸತ್ತು ಸತ್ತು ಮತ್ತೆ ಬದುಕಿ ಜನನ
ಮಿಂಚುಳಿನಂತೆ ಮಿಂಚಬೇಕು ಬದುಕು ಬೆಳಗಾಗಬೇಕು. ಸುಮ್ಮನೆ ಉಂಡು ತಿಂದು ಮಲಗಿ ಸಾಧಿಸಬೇಕಿದೆ ಏನೆಂದು ನಾವು ಸುಮ್ಮನೆ ಕುಂತು ಕೂಡಬಾರದು. पेश करती हूँ मैं। दिलों से दूर मिटाए रखो तुम, सदा दिल में उल्फत जगाए रखो तुम। दिलों से दूर निगाहें हया से झुकाए रखो तुम, तबस्सुम लबों पर सजाए रखो तुम। दिलों से दूर करुणा का हर सिम है बोलबाला, सभी से ही दूरी बनाए रखो तुम। दिलों से दूर मिटाए रखो तुम, सदा दिल में उल्फत जगाए रखो। ತೊಡರುಗಾಲಿಡುತ್ತಾ ಸ್ತ್ರೀ ಸ್ವಾತಂತ್ರ್ಯ ಎನ್ನುವುದೇ, ತೊಡರುಗಾಲಿಡುತ್ತಾ ಸ್ತ್ರೀ ಸ್ವಾತಂತ್ರ್ಯ ಎನ್ನುವುದೇ. ನೀತಿ ಸಂಹಿತೆಯ ತೊಡರುಗಾಲಿಡುತ್ತಾ ಸ್ತ್ರೀ ಸ್ವಾತಂತ್ರ್ಯ ಎನ್ನುವುದೇ. ನೀತಿ ಸಂಹಿತೆಯ ತೊಡರುಗಾಲಿಡುತ್ತಾ ಸ್ತ್ರೀ ಸ್ವಾತಂತ್ರ್ಯ ಎನ್ನುವುದೇ. ಸಂಪ್ರದಾಯ ತಟಸ್ಥತೆಯ ತೊಡರುಗಾಲಿಡುತ್ತಾ ಸ್ತ್ರೀ ಸ್ವಾತಂತ್ರ್ಯ ಎನ್ನುವುದೇ. ಮುಳ್ಳು ಬೇಲಿಗಳ ನಿಗದಿಪಡಿಸಿ ನಿಗಾ ಇಟ್ಟು ಮುನ್ನುಗ್ಗು ಎನ್ನುವುದೇ. ಮುಳ್ಳು ಬೇಲಿಗಳ ನಿಗದಿಪಡಿಸಿ ನಿಗಾ ಇಟ್ಟು ಮುನ್ನುಗ್ಗು ಎನ್ನುವುದೇ. ಚೌಕಟ್ಟಿನ ಅಂಕಿತದಲ್ಲಿಡುತ್ತಾ ಸ್ತ್ರೀ ಸ್ವಾತಂತ್ರ್ಯ ಎನ್ನುವುದೇ. ದೇಹಿ ಎನ್ನುವ ಸಂಸ್ಕೃತಿಯೇ ಹೆಣ್ಣೆನ್ನುವ ವ್ಯಾಖ್ಯಾನ ನೀಡುವ ಹಿಡಿತ. ದೇಹಿ ಎನ್ನುವ ಸಂಸ್ಕೃತಿಯೇ ಹೆಣ್ಣೆನ್ನುವ ವ್ಯಾಖ್ಯಾನ ನೀಡುವ ಹಿಡಿತ. ಬಾಲ್ಯದಲ್ಲೇ ದಾಸ್ಯತ್ವ ಬಿತ್ತುತ್ತ ಸ್ತ್ರೀ ಸ್ವಾತಂತ್ರ್ಯ ಎನ್ನುವುದೇ. ಪಾತ್ರೆಯ ಆಕಾರದಂತೆ ಆಕಾರವೊಂದು ಜಲಕನ್ಯೆ ಇವಳು. ಪಾತ್ರೆಯ ಆಕಾರದಂತೆ ಆಕಾರವೊಂದು ಜಲಕನ್ಯೆ ಇವಳು. ಬಯಸಿದಂತೆ ಬಳಕೆಯಲ್ಲಿಡುತ್ತ ಸ್ತ್ರೀ ಸ್ವಾತಂತ್ರ್ಯ ಎನ್ನುವುದೇ. ಹೊಸಕುತ್ತ ಉಘೆ ಹುಗೆ ಎನ್ನುತ್ತಾ ಸ್ತ್ರೀ ಸ್ವಾತಂತ್ರ್ಯ ಘೋಷಣೆಗಳು. ಹೊಸಕುತ್ತ ಉಘೆ ಹುಗೆ ಎನ್ನುತ್ತಾ ಸ್ತ್ರೀ ಸ್ವಾತಂತ್ರ್ಯ ಘೋಷಣೆಗಳು. ಬದುಕಿದ್ದರೂ ಘಟಶ್ರಾದ್ದ ಮಾಡುತ್ತಾ ಸ್ತ್ರೀ ಸ್ವಾತಂತ್ರ್ಯ ಎನ್ನುವುದೇ. ನಮಸ್ಕಾರ. ಕ್ರಿಯೆ ಇಲ್ಲದ ದೃಷ್ಟಿಕೋನ ಬರೀ ಕನಸಾಗಿ ಉಳಿಯುತ್ತದೆ. ದೃಷ್ಟಿಕೋನವಿಲ್ಲದ ಕ್ರಿಯೆಯಿಂದ ಸಮಯ ವ್ಯರ್ಥವಾಗುತ್ತದೆ. ದೃಷ್ಟಿಕೋನ ಮತ್ತು ಕ್ರಿಯೆ ಒಟ್ಟಾರೆ ಇಡೀ ಜಗತ್ತವನ್ನೇ ಬದಲಾಯಿಸಬಹುದು. ಎಲ್ಲರಿಗೂ ಶುಭ ಮಧ್ಯಾಹ್ನ. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರಿಗೆ ಹಾಗೂ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಸಭಿಕರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ಈ ಅನುಪಮ ಮಾಸಿಕದ 20ರ ಸಂಭ್ರಮಾಚರಣೆಗೆ ನನ್ನನ್ನು ಅತಿಥಿಯಾಗಿ ಆಹ್ವಾನಿಸಿದ್ದಕ್ಕೆ ಅನುಪಮ ಬಳಗದ ಎಲ್ಲ ಸದಸ್ಯರಿಗೂ ಹಾಗೂ ವಿಶೇಷವಾಗಿ ಡಾಕ್ಟರ್ ಕಾಜಿ ವೈದ್ಯರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಮೊದಲನೆಯದಾಗಿ ಎಲ್ಲರಿಗೂ ಅನುಪಮ ಮಹಿಳಾ ಮಾಸಿಕ 20ರ ವರ್ಷಾಚರಣೆಯ ಶುಭಾಶಯಗಳು. ಅನುಪಮ ಈ ಒಂದು ಹೆಸರಿನಲ್ಲೇ ಒಂದು ತರಹ ಸೆಳೆತ, ಒಲುಮೆ ಅಲ್ಲವೇ? ಅದೇ ರೀತಿ ಈ ಮಾಸಿಕ ಪತ್ರಿಕೆಯಲ್ಲಿ ಮೂಡಿಬರುವ ಹಲವಾರು ಕ್ಷೇತ್ರಗಳನ್ನೊಳಗೊಂಡ ಪ್ರತಿಯೊಂದು ಸಂಗತಿಯೂ ಕೂಡ ಪ್ರತಿಯೊಬ್ಬ ಓದುಗರ ಮನಮುಟ್ಟುವಂತಹದ್ದು. ಮುಖ್ಯವಾಗಿ ಇಲ್ಲಿ ಹೇಳಬೇಕೆಂದರೆ ಪತ್ರಿಕೆಗಳು ಜನಜೀವನದ ಮೇಲೆ ಬೀರುವ ಪರಿಣಾಮ ಅಪಾರ. ಉದಾಹರಣೆಯಾಗಿ ಕೆಲವರು ಓದುವ ಅಭ್ಯಾಸವನ್ನಾಗಿ ಪರಿಣಮಿಸುತ್ತದೆ. ಇನ್ನು ಕೆಲವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಧಕವಾಗುತ್ತದೆ. ಮತ್ತೆ ಕೆಲವರಿಗೆ ಜೀವನಕ್ಕೆ ಸ್ಫೂರ್ತಿಯಾಗಿ ಪರಿಣಮಿಸುತ್ತದೆ.
ಮತ್ತು ಅಂಜುಮನ್ ಸಂಸ್ಥೆ ಮುಖಂಡರಾದಂಥ ಮೆಹಮೂದ್ ಖಾದ್ರಿ ಮುಷರೀಫ್ ಸಾಹೇಬರೇ ಮತ್ತು ಈ ಸಮಾರಂಭಕ್ಕೆ ಆದಂಥ ರೇಖಾ ಪಾಟೀಲ್ ರವರೇ ಮತ್ತು ಇತರ ಎಲ್ಲ ಗಣ್ಯರೇ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪುರುಷರೇ ಮತ್ತು ಆದರಣೀಯ ಮಹಿಳೆಯರೇ ಮತ್ತು ಈ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ಆದರಣೀಯ ಮಹಿಳೆಯರೇ ಪುರುಷರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರ್ಕಾತು. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಲಾರದೆ ಈ ಪತ್ರಿಕೆಯ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳಬಯಸುತ್ತೇನೆ. ಅನುಪಮ ಅಂದರೆ ಬೇಮಿಸಾಲ್, ಅದಕ್ಕೆ ಸರಿಸಾಟವಂತ ಯಾವುದೇ ಪತ್ರಿಕೆ ಇಲ್ಲ, ಮಹಿಳೆಯರ ಪತ್ರಿಕೆ. ಈ ಪತ್ರಿಕೆ ಸುಮಾರು 20 ವರ್ಷದಿಂದ ಅವ್ಯಾಹತವಾಗಿ ನಡೀತಾ ಇದೆ, ಪ್ರಕಟಗೊಳ್ತಾ ಇದೆ, ಯಾವುದೇ ಗ್ಯಾಪ್ ಇಲ್ಲದೆ. ಮೊದಲನೇ ಮಾತು ಇದು. ಎರಡನೇದಾಗೆಂದರೆ ಶಾಂತಿ ಪ್ರಕಾಶನದ ಸ್ಥಾಪನೆ ಆಯಿತು ಜಮಾತೆ ಇಸ್ಲಾಂ ಹಿಂದ್ ಎಂಬ ಸಂಘಟನೆ ವತಿಯಿಂದ. ಆ ಸಂಸ್ಥೆಯ ವತಿಯಿಂದ ಸನ್ಮಾರ್ಗ ಪತ್ರಿಕೆ ಹೊರಡುತ್ತದೆ, ವಾರಪತ್ರಿಕೆ. ಆದರೆ ಈ ಅನುಪಮ ತಿಂಗಳಿಗೊಮ್ಮೆ ಹೊರಡುವಂಥ ಮಾಸಿಕ ಪತ್ರಿಕೆ. ಮೊಹಮ್ಮದ್ ಯೂಸುಫ್ ಖಾಜಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರು ಹೇಳಿದ ಹಾಗೆ ನಾವು ಇಲ್ಲಿ ಇವತ್ತು ಒಂದು ಪ್ರಕಟಣೆ ಮಾಡಬೇಕಾಗಿತ್ತು. ಸಮಯದ ಅಭಾವದಿಂದ ನಾವು ಜಾಸ್ತಿಯಾಗಿ ಮಾತಾಡ್ತಾ ಇಲ್ಲ. ಇಲ್ಲಿ ಪತ್ರಿಕೆಗಳನ್ನು, ಹಳೆಯ ಪತ್ರಿಕೆಗಳನ್ನು ನಾವು ಕೆಲವೊಂದು ಇಟ್ಟಿದ್ದೀವಿ, ಎಲ್ಲ ವಿದ್ಯಾರ್ಥಿಗಳು ತೆಗೆದುಕೊಳ್ಳಬೇಕು. ಇದರ ಕೇವಲ ವಾರ್ಷಿಕ ಚಂದ 250 ರೂಪಾಯಿ ಮಾತ್ರ. ಇಲ್ಲಿ ಯಾರಾದರೂ ಚಂದಾದಾರಾಗ ಬಯಸಿದರೆ ತಮ್ಮ ವಿಳಾಸ, ದೂರವಾಣಿ ಸಂಖ್ಯೆಯನ್ನು ಕೊಟ್ಟು 250 मंगलूर से छप रहा है और बीजापुर में अंजुमन इस्लाम बीएड कॉलेज में इसकी रस्म इजरा अमल में आ रही है कि हम लोग इस पर ख़ास तौर पर अंजुमन वाले इस पर फ़ख्र करते हैं कि इदारे और रिसाले वालों ने ख़ास तौर पर हमारी इस कॉलेज को मुंतखब किया इस रस्म इजरा के लिए। रस्म इजरा का मकसद क्या है? 3 चीज़ें हैं ख़ास तौर पर। किसी भी किताब का जब रस्म इजरा होता है तो ख़ास तौर पर उसकी 3 मकसद होते हैं उसके से। एक जो है, जो किताब या जो रिसाला इजरा किया जा रहा है उसका तारुफ क्या है, ये किताब क्या है, ये रिसाला क्या है, इसका तारुफ हो जाए। माशाअल्लाह से तारुफ बड़ी खूबसूरत अंदाज में आपके सामने, ख़ास तौर पर डॉक्टर साहबा रेखा पाटिल साहबा ने बड़ी अच्छे अंदाज में इसका तारुफ पेश किया कि इस रिसाले में कितनी खूबसूरत बातें हैं, कितने हसीन तफक्कुरात हैं, कितने मानाफेज ज़िंदगी के तालीमात हैं। ये चीज़, एक इसका तारुफ, दूसरा इसकी तशहीर, तीसरी इसकी इशाद। ये तीनों चीज़ों को ख़ास तौर पर यह है कि हम ये उम्मीद करते हैं कि आप जैसे तलबा के ज़रिए से ये परवान चढ़ेंगी। इतना कहकर मैं अपनी जगह लेता हूँ। काफ़ी 2021ನೇ ಸಾಲಿನ ಈ ಒಂದು ಶೈಕ್ಷಣಿಕ ಸಾಲಿನ ಒಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಮೊದಲನೇ ಕಾರ್ಯಕ್ರಮ, ಒಂದು ಕನ್ನಡದ ಒಂದು ಡಿಂಡಿಮವನ್ನು ಬಾರಿಸುತ್ತಾ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದ್ದು ಬಹಳಷ್ಟು ಸಂತೋಷ ಅನ್ನಿಸ್ತಾ ಇದೆ ನಮಗೆ. ಈ ಒಂದು ಶಿಕ್ಷಣ ಮಹಾವಿದ್ಯಾಲಯದ ಈ ಒಂದು ಅನುಪಮ ಎನ್ನುವಂಥ ಈ ಒಂದು 20ನೇ ವಾರ್ಷಿಕ ವಿಶೇಷಾಂಕ ಬಿಡುಗಡೆ ಸಮಾರಂಭ ಹಾಗೂ ಕವಿಗೋಷ್ಠಿ, ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವಂತಹ ಡಾಕ್ಟರ್ ಶ್ರೀಮತಿ ರೇಖಾ ಪಾಟೀಲ್ ಮೇಡಮ್ ಅವರೇ, ಖ್ಯಾತ ದಂತವೈದ್ಯರು ಹಾಗೂ ಕವಿಗಳು. ದಿವ್ಯ ಭಕ್ತಿಗೆ ನಾಡು ಆಗಿದೆ, ನಾಡು ಗಂಧದ ನಾಡಾಗಿದೆ. ಜೊತೆಗೆ ಹಾಗೆ ಪ್ರೇಮದಿ ಎತ್ತಿ ಕಂದವನ್ನ ಭೂಮಿ ತನ್ನೆಯ ಕಂದನ, ಇದುವೇ ಈ ಒಂದು ಅನುಪಮ, ಇದುವೇ ಈ ಒಂದು ಅನುಪಮ. ಈ ಒಂದು ಸುಂದರ ನಾಡಿಗೆ ಸುಂದರ ಬಾಳಿಗೆ ಅನ್ನುವಂಥ ಈ ಒಂದು ಧ್ಯೇಯ ವಾಕ್ಯವನ್ನ ತನ್ನ ಶೀರ್ಷಿಕೆಯನ್ನಾಗಿ, ಜೊತೆಗೆ ಬಹಳಷ್ಟು ಕೆಲವೊಂದು ಪತ್ರಿಕೆಗಳನ್ನು ನಾವು ನೋಡಿದಾಗ ಅಲ್ಲಿರುವಂತಹ ಒಂದು ಶೀರ್ಷಿಕೆ ಬೇರೆ ಇರ್ತದೆ, ಕೆಲವೊಂದು ಒಳಗಡೆ ಇರುವಂತಹ ಅಂಶಗಳು ಬೇರೆ ಇರ್ತದೆ. ಆದರೆ ಇನ್ನೂ ಒಂದು ಸ್ಪೆಷಾಲಿಟಿ, ಒಂದು ಕೆಲವೇ ನಿಮಿಷಗಳಲ್ಲಿ ಆ ಒಂದು ಮ್ಯಾಗ್ಝಿನ್ ಅನ್ನು ನೋಡಿದಾಗ ಬಹಳಷ್ಟು ಅಲ್ಲಿ ಕಮರ್ಷಿಯಲೈಸ್ಡ್ ಯಾವುದೇ ಅಡ್ವರ್ಟೈಸ್ಮೆಂಟ್ಸ್ ಇಲ್ಲ. ಸರ್ ಹೇಳಿರುವಂಗೆ ಅಲ್ಲಿ ಯಾವ ರೀತಿಯಾಗಿ
ಸುಂದರ ನಾಡಿಗೆ ಸುಂದರ ಬಾಳಿಗೆ ಎನ್ನುವಂತಹ ಈ ಒಂದು ಧ್ಯೇಯವಾಕ್ಯವನ್ನು ತನ್ನಲ್ಲಿ ಸಂಪೂರ್ಣವಾಗಿ ಆಸ್ ವಿ ಯೂಸ್ ಟು ಸೇ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅನ್ನುವಂಗೆ ಒಳಗಡೆ ಇರುವಂತಹ ಎಲ್ಲ ಅಂಶಗಳು ಬರೀ ಮುಖಪಟದಲ್ಲಿ ನೋಡಿದ ಮೇಲೆ ನಮ್ಗೆ ಗೊತ್ತಾಗ್ತದೆ. ಓದುಗರನ್ನ ತನ್ನತ್ತ ಸೆಳೆಯುವಂತೆ ಮ್ಯಾಗ್ನೆಟ್ ಯಾವ ತರ ಅದನ್ನ ಅಟ್ರಾಕ್ಟ್ ಮಾಡ್ತದಲ್ಲ ಆ ರೀತಿ ಓದುಗರನ್ನ ಸೆಳೆಯುವಂತ ಒಂದು ಅಗಾಧವಾದ ಶಕ್ತಿ ಈ ಒಂದು ಅನುಭವದಲ್ಲಿ. ತುಂಬಾ ಒತ್ತಡದಲ್ಲಿದ್ದೀರಿ. 12 ದಿವಸದ ನಂತರ ನಿಮಗೆ ಪರೀಕ್ಷೆ ಇದೆ. ಆದರೆ ಇದು ಒಂದು ಕೂಡ ಒಂದು ಸತ್ವ ಪರೀಕ್ಷೆಯನ್ನು ಮೇಡಮ್ ಅವರು ತಮಗೆ ಹಮ್ಮಿಕೊಂಡಿದ್ರು. ಇದು ಸತ್ವ ಪರೀಕ್ಷೆ ಅಲ್ಲ, ಇದು ಶಾಪ್ ಅಬ್ಸರ್ವರ್ ಥರ ನಿಮಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ, ಈ ಸಾಹಿತ್ಯಿಕ ಕಾರ್ಯಕ್ರಮ ಒಂದು ರೀತಿಯ ನಿಮ್ಮ ಯಶಸ್ಸಿಗೆ ಪೂರಕವಾದಂಥ ವಾತಾವರಣವನ್ನು ಕಲ್ಪಿಸಿದೆ ಅಂತ ನಾನು ಭಾವಿಸ್ತೇನೆ. ಬಹುಶಃ ಈ ಮಾತಿಗೆ ತಾವು ಚಪ್ಪಾಳೆ ತಟ್ಟೋದ್ರಲ್ಲಿ ಕಂಜೂಸಿ ಮಾಡಲ್ಲ ಅಂತಲೂ ನನಗೆ ಇಲ್ಲಿಯೇ ನಿಮ್ಮದೇ ಆದಂಥ ಒಂದು ಈ ಒತ್ತಡವನ್ನು ನೋಡಿ ಮೇಡಮ್ ಹೇಳಿದ ನಂತರ ನಾನು ನನ್ನ ಮನಸ್ಸಿಗೆ ಬಂದಂಥ ಒಂದು 4 ಸಾಲನ್ನು ಹೇಳ್ತಾ ಇದ್ದೇನೆ. ಅದಕ್ಕೂ ಚಪ್ಪಾಳೆ ಬಹುಶಃ ನೀವು ತಟ್ಟಬಹುದು ಅಂತ ನಿರೀಕ್ಷಿಸ್ತೇನೆ. ಒತ್ತಡವಿಲ್ಲದ ಬದುಕು ಬದುಕಲ್ಲ, ಒತ್ತಡವಿಲ್ಲದ ಬದುಕು ಬದುಕಲ್ಲ, ಒತ್ತಡವೇ ಬದುಕಲ್ಲ. ಇನ್ನೂ 2 ಸಾಲ ಒತ್ತಡವಿಲ್ಲದ ಬದುಕು ಬದುಕಲ್ಲ, ಒತ್ತಡವೇ ಬದುಕಲ್ಲ. ಹೊಂದಾಣಿಕೆ ಇಲ್ಲದ ಮಾನವ ಯಂತ್ರ, ಹೊಂದಾಣಿಕೆ ಇಲ್ಲದ ಮಾನವ ಯಂತ್ರ, ಹೊಂದಾಣಿಕೆಯೇ ಜೀವನದ ಮಂತ್ರ. ಈ ಚಪ್ಪಾಳೆ ಹೊಂದಾಣಿಕೆ ಅನ್ನೋದು ನಮ್ಮ ಬದುಕಿನ ಮಂತ್ರ. ನಾವು ಸಮಯದ ಹೊಂದಾಣಿಕೆಗಾಗಿ, ನಾವು ವಿದ್ಯೆಯ ಸಲುವಾಗಿ, ನಾವು ಪ್ರತಿಯೊಂದು ಜೀವನದ ಪ್ರತಿಯೊಂದು ಹೆಜ್ಜೆಗೆ ಸಂಘರ್ಷವನ್ನು ಅನುಭವಿಸ್ತೀವಲ್ಲ, ಈ ಸಂಘರ್ಷ, ಈ ಒತ್ತಡ ನಮಗೆ ಬೇಕಾಗುತ್ತೆ. ಇದೆಲ್ಲ ನಿಭಾಯಿಸುವಂಥ ಶಕ್ತಿಯನ್ನು ಅರ್ಜಿಸಿಕೊಳ್ಳುವುದೇ ವಿದ್ಯಾರ್ಥಿ ಜೀವನ. ಮೊಹಮ್ಮದ್ ಸಲ್ಲಂ ಹೇಳಿದರು, ವಿದ್ಯೆಯನ್ನು ಪಡೆಯುವುದಕ್ಕಾಗಿ ನೀವು ಚೀನಾದವರೆಗೆ ಬೇಕಾದರೂ ಹೋಗಿ, ಅದಂಥ ಕಷ್ಟಗಳು ಬಂದರೂ ಕೂಡ ಆ ಕಷ್ಟಗಳನ್ನು ನೀವು ಸಹಿಸಿ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಸಮಾಜದ ಕೆಡಕುಗಳನ್ನು ನಿರ್ಮೂಲನೆ ಮಾಡಲು ಸಿದ್ಧರಾಗಿ ಅಂತ. ಇವತ್ತು ಈ ಅನುಪಮ ನಿಮಗೆ ಒಂದು ಪ್ರೇರಣಾ ಸ್ರೋತವಾಗಿ ಯಾಕೆ ನಿಲ್ತಾ ಇದೆ ಅಂತಂದರೆ, ನಿಮ್ಮಂತಹ ಸಹೋದರಿಯರೇ 10 ಜನ ಸೇರಿಕೊಂಡು ಮುತ್ತಿನಂಥ ಒಂದು ದೊಡ್ಡ ಕೆಲಸವನ್ನು ಸಮಾಜದಲ್ಲಿ ಮಾಡಿದ್ದಾರೆ. ಅವರ ಸಾಧನೆ ಇವತ್ತು ಹಿಮಾಲಯದಷ್ಟು ಎತ್ತರಕ್ಕೆ ತಲುಪಿ ನಿರಂತರವಾಗಿ, ನಿತ್ಯ ನಿರಂತರವಾಗಿ 1 ತಿಂಗಳ ಪತ್ರಿಕೆಯು ಅಡೆತಡೆಯಿಲ್ಲದೆ 20 ವರ್ಷದವರೆಗೆ ಒಂದು ಪತ್ರಿಕೆಯನ್ನು ನಡೆಸಿಕೊಂಡು ಬರಬೇಕಾದ್ರೆ ಅದರ ಸಾಹಸ, ಅದರ ಹಿಂದಿರುವಂಥ ಕೃತಿತ್ವ ಶಕ್ತಿ, ಅದಕ್ಕೆ ತಮ್ಮದೇ ಆದಂತಹ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಂತಹ ಎಲ್ಲ ಚಿತ್ರಣವು ನಿಮ್ಮ ಕಣ್ಣೆದುರಿಗೆ ಬಹುಶಃ ಎಲ್ಲ ಅತಿಥಿಗಳು, ಎಲ್ಲ ಮಾನ್ಯವರು ತಂದು ಬಿಟ್ಟಿದ್ದಾರೆ. ನಾನು ಹೇಳುವುದೇನಿಲ್ಲ, ಎಲ್ಲವೂ ಚರ್ವಣ ಅನಿಸುವುದು ನಿಮಗೆ. ಆದರೆ ಅನುಪಮ ಅನ್ನೋ ಹೆಸರೇ ತನಗೆ ತಾನು ಸಾಟಿಯಾದಂಥದ್ದು. ಆ ಅನುಪಮದ ಹಿಂದೆ ಶಹನಾಜ್ ಎಂ ಅವರ ಸಂಪಾದಕತ್ವ, ಆ ಶಹನಾಜ್ ಎಂ ಅವರ ಒಂದು ಬಳಗ ತಾವು ಹೇಳಿದ ಹಾಗೆ ಮಾಧ್ಯಮ ರಂಗದಲ್ಲಿ ಪ್ರವೇಶಿಸಿತು. ಮಾಧ್ಯಮ ರಂಗ ನಿಮಗೆ ಗೊತ್ತಿರೋ ಹಾಗೆ ಅಷ್ಟು ಒಂದು ಸ್ಪರ್ಧಾತ್ಮಕ ರಂಗ. ಅಲ್ಲಿ ಬದುಕುಳಿಯೋದು ಸರ್ ಹೇಳಿದರು, ನಮ್ಮ ಮೊಹಮ್ಮದ್ ಕಾಜಿ ಸರ್ ಹೇಳಿದರು, ಇವತ್ತು ಹುಟ್ಟುತ್ತವೆ ನಾಳೆ ಸಾಯ್ತವೆ ಅಂತ. ಅಂದರೆ ಅವ್ರಿಗೆ ಅಷ್ಟು ಕಷ್ಟ ಇದೆ, ಅಷ್ಟು ತೊಂದರೆ ಇದೆ. ಅಥವಾ ಬೇರೆ ಯಾವುದೋ ಒಂದು ಹಾದಿ ಹಿಡ್ಕೊಂಡು ಹಣಗಳಿಕೆಯ ತಂತ್ರವನ್ನಾಗಿಸಿಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಯೋ, ಇನ್ನೇತರ ಮಾಡಿಯೋ, ಅಥವಾ ಸರ್ ಹೇಳಿದಾಗೆ ಮಾತುಗಳು ಬಂದುಬಿಟ್ಟಿವೆ, ಅಷ್ಟಿಲ್ಲ ಜಾಹೀರಾತು ಇತ್ಯಾದಿ ಜಾಹೀರಾತುಗಳನ್ನು ಪ್ರಕಟಿಸಿಯೋ ದುಡ್ಡು ಗಳಿಕೆ ಅಥವಾ ಸಂಪಾದನೆಯನ್ನು ಇಟ್ಕೊಂಡು ಪತ್ರಿಕೆ ಪ್ರಾರಂಭ ಆಗುವುದು ಬೇರೆ. ಗಂಗಾ ಜಲದಂತೆ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವುದು, ಆಮೇಲೆ ಜಂಜಮ್ನಂತಹ ಪಾವಿತ್ರ್ಯವನ್ನು ಇಟ್ಕೊಂಡು ಸಾಗುವುದು ಅನುಪಮಕ್ಕೆ ಮಾತ್ರ ಸಾಧ್ಯ. अल्हम्दुलिल्लाह रब्बिल आलमीन वस्सलातु वस्सलामु अला नबिय्यिल करीम। काबिल सद एहतराम आज के इस जलसे के सदर मोहतरम जनाब डॉक्टर अमीरुद्दीन काजी साहब और आज के इस जलसे की रौनक आली जनाब अलहाज मोहतरम महबूब कादरी मुशरिफ साहब, चेयरमैन अंजुमन लॉ कॉलेज, UPU कॉलेज और कौम के रहबर व रहनुमा, आज के इस इजलास में
हमारे इस रिसाले अनुपमा के इजरा के लिए जो हमारे डॉक्टर मोहतरमा श्रीमती रेखा पाटिल जो अपनी ज़रूरत की वजह से जा चुके हैं, और फिर हमारे आज के मेहमानान खुसूसी मोहतरम जनाब प्रोफेसर सैयद सलीम दौलत कोठी साहब, सदर इदारा अदब इस्लामी हिंद बीजापुर, मोहतरम जनाब मोहम्मद यूसुफ काजी साहब, अमीर मुकामी जमात इस्लामी हिंद शहर बीजापुर, मोहतरमा डॉक्टर शारदा मणि साहबा यस मुंशियार, प्रिंसिपल अंजुमन इस्लाम कॉलेज ऑफ एजुकेशन, मोहतरमा डॉक्टर श्री ए अंगड़ी साहबा, और फिर आज के इस प्रोग्राम के शायरात मोहतरमा श्रीमती रुक्मणी चौहान, मोहतरमा प्रोफेसर इशरत जहां जैद, मोहतरमा मेहरुनिसा मेहरू अजीज़ा बिस्मिल्लाह नदाब, और मोअज़्ज़िज़ इस वक्त यहाँ पर तमाम हाज़रीन, असातिज़ा, मुअल्लिमात, तलबा व तालिबात, अस्सलामु अलैकुम व रहमतुल्लाहि व बरकातुहू। आज इस इदारे के प्रिंसिपल मोहतरमा डॉक्टर शारदा मुंशियार मैडम का भी बहुत बहुत शुक्रगुजार हूँ कि जैसे ही हम उनके पास हम अपना मकसद लेकर आए तो उन्होंने बड़ी खूबसूरत अंदाज में हमें बताया कि बच्चे सिर्फ 2 दिन के लिए आपको अवेलेबल हैं, आप फ़ौरन कीजिए। तो हम आपकी इस हिदायत पर अमल करते हुए हमने आज का ये इजलास यहाँ मुनक्किद किया। मैं आपका दिल की गहराइयों से शुक्रिया अदा करता हूँ और आपसे इस बात की उम्मीद करता हूँ कि आइंदा आने वाले दिनों में भी इस तरह से आपका ताउन और आपका सपोर्ट हमें हासिल रहेगा। इसी तरह मैं इस जलसे की जो अजीम रौनक है चेयरमैन महबूब कादरी साहब मुशरफ का, कि जैसे ही उनको मालूम हुआ कि यहाँ पर इजलास मुनक्किद है तो उन्होंने कहा कि मैं खुद आता हूँ। यह हमारे लिए बड़ी इज्जत की बात, हमारे लिए बड़े शरफ की बात और हमारे लिए बड़े फख्र की बात कि आज के इस इजलास की कामयाबी आपके का सहरा आप पर जाता है कि आप खुद बनफ्स नफीस तशरीफ़ लाए, हमारी हिम्मत अफजाई की और आप यहाँ शरीक रहे, और इस पर मैं आपका भी तहे दिल से शुक्रिया अदा करता हूँ। उसी तरह से मोहतरमा डॉक्टर रेखा पाटिल साहबा जो शहर की एक मारूफ डेंटिस्ट हैं, आप डॉक्टर हैं, आप तो किसी भी तरह से फुर्सत में रहते हैं, बहुत ही बिजी रहते हैं आप। हम आपके पास जब पहुँचे तो उस वक्त आपका शेड्यूल बहुत बिजी था, उसके बावजूद आपने हमारी दावत को कबूल की और यहाँ तक आए, अब तक बैठे रहे, बार बार उनको फ़ोन आ रहे थे, आपने महसूस किया होगा। उसके बावजूद इतनी देर तक वो बैठे रहे और फिर अपना यहाँ पर बेहतरीन हमारे सामने इस रिसाले के अनुपमा के ताल्लुक से बेहतरीन ख्यालात को पेश करते हुए अपनी बात को रखा। मैं आपका भी उनके यहाँ मौजूद नहीं है, इसके बावजूद मैं आपका शुक्रिया अदा करता हूँ और अल्लाह से दुआ करता हूँ कि सपोर्ट हमारे साथ रहे। उसी तरह से हमारे जो मेहमानान खुसूसी हैं, खुसूसन जमात इस्लामी शहर बीजापुर के अमीर मुकामी जनाब मोहम्मद यूसुफ काजी साहब के सामने जब हमने इदारा अदब इस्लामी के आमिला का ये फैसला उनके सामने रखा कि हम अंजुमन इस्लाम का कॉलेज के ताउन से ये प्रोग्राम करने जा रहे हैं, तो फ़ौरन आपने कहा कि कीजिए, हम आपके साथ हैं। और इस तरह से आपने हमारी हिम्मत बढ़ाई और ख़ुद आप यहाँ तशरीफ़ लाए और हमें एक तरह से सपोर्ट किया और हर तरह से ताउन की पेशकश की। इस पर मैं आपका तहे दिल से मशकूर हूँ, आपका शुक्रिया अदा करता हूँ। और फिर मोहतरमा डॉक्टर शरीन साहबा, इन्होंने जैसे ही उनके सामने बात रखी गई, डॉक्टर काजी साहब ने इनसे रब्त कायम किया और बताया कि एक ऐसा प्रोग्राम है जिसमें आपका मेहमान खुसूसी होना है, तो आपने फ़ौरन इसको कबूल किया और यहाँ तक आप तशरीफ़ लाए और अपने बेहतरीन ख्यालात से आपने नवाजा। मैं आपका भी तहे दिल से शुक्रिया अदा करता हूँ। और इदारे के सदर, इदारा अदब इस्लामी के सदर, जो इदारा अदब इस्लामी रियासत कर्नाटक के आप नायब सदर, जब आमिला के सामने मजलिस आमिला जब थी हमारी, उस वक्त डॉक्टर साहब ने तजवीज़ हमारे सामने रखा
कि ये प्रोग्राम अनुपमा के सिलसिले में हमें करना है, तो आपने फौरन ये कहा कि ये इदारे का काम है, ये अदबी काम है, हम इसको ज़रूर करें। लिहाजा इस तरह से आपकी हिम्मत से हमने फैसला किया और आज एक कामयाब प्रोग्राम आपके सामने हम देख रहे हैं। तो मैं आपका भी तहे दिल से शुक्रिया अदा करता हूँ और शुक्रिया अदा करते हुए मैं इस वक्त शायरात जिस तरह से हमने उनसे इस बात की ख्वाहिश जाहिर की कि इस तरह का हमारा प्रोग्राम होने जा रहा है, आप आइए और अपने कलाम से हमें नवाजिए, तो आपने एक लम्हे की भी ताक़ीद किए बगैर इनकार नहीं किया और हमारी दावत को कबूल किया। मोहतरमा रुक्मणी चौहान साहब, और आपने बड़ी खुशी और मसरत का इजहार किया कि ऐसे प्रोग्राम में आप हमें बुलाते हैं, ये बड़ी खुशी की बात है। लिहाजा मैं आपका भी दिल की गहराई से शुक्रिया अदा करता हूँ। और इसी तरह मोहतरमा प्रोफेसर इशरत जहाँ साहबा, जब भी हमने आपको इस किसी भी तरह के प्रोग्राम की हमने दावत दी तो आपने दिल की गहराइयों के साथ हमें सपोर्ट किया और आमादगी जाहिर की और हमारी दावत को कबूल किया और अपने मसरूफ़ औक़ात को निकाल कर यहाँ तशरीफ़ लाए। मैं आपका भी दिल की गहराइयों से शुक्रिया अदा करता हूँ। और उसी तरह से मोहतरमा मेहरुन्निसा मेहरू, जो कर्नाटक की एक अजीम शायरा है और कर्नाटक के बहुत सारे उर्दू रसायल में आपका कलाम इस वक्त छप रहा है, और आपने आपके सामने हमने बात रखा कि आप इस दूसरे शहर में आपकी सर्विस, जब हमने कहा कि ये हॉलीडे का दिन तो नहीं है, छुट्टी का दिन तो नहीं है, तो आप क्या करें, तो आपने कहा कि फ़ौरन कहा कि मैं उस दिन लीव लेकर आऊँ। यह हमारे लिए बड़ी फ़ख्र की बात है कि आपने हमारी दावत को इस अंदाज में लिया और इसको कबूल किया। मैं आपका भी शुक्रिया अदा करता हूँ, इस बात आपका भी जो है शुक्रिया अदा करता हूँ। उसी तरह से इस वक्त 9 मश्क शोरा में शायरात में इस वक्त अजीज़ा बिस्मिल्लाह नदाफ हमारे सामने आज दूसरी मरतबा आपके सामने आए हैं। वो एक तालिबा है, वो एक स्टूडेंट है, तो आपने उनके कलाम से महसूस किया होगा कि उनके अंदर क्या सलाहियतें अल्लाह ने रखी, किस तरह से काबिलियतें हैं। तो जब हमने उनके सामने बात रखा तो आपने फ़ौरन इसको कबूल किया और आप भी यहाँ पर तशरीफ़ लाए और अपने कलाम से हमको नवाजा। मैं आपका भी शुक्रिया अदा करता हूँ। उसी तरह से यहाँ पर इस कॉलेज के अंदर यहाँ इंतज़ामात वगैरह के मामले में मुंतज़मीन ने और यहाँ के स्टाफ ने और आप तमाम ने जो कुछ किया है, ये हमारे लिए बड़ी फ़ख्र की बात है, खुशी की बात है। और हमारा जो ताउन किया है इस पर भी मैं दिल की गहराइयों से आप सबका इस्तक़बाल करता हूँ और आप तमाम तलबा का, तालिबात का और हाज़रीन का कि इस वक्त जो आपका बहुत ही बिज़ी शेड्यूल रहता है, मैं अभी आपके इस वक्त एग्ज़ाम्स भी होने वाले हैं, उसके बावजूद आपने वक्त निकाला है इस इदारे के लिए, इस प्रोग्राम के लिए और अनुपमा के लिए, तो मैं आप तमाम का शुक्रिया अदा करते हुए इजाज़त चाहता हूँ। वाह दवा Thank you.